ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಮಹಾರಾಷ್ಟ್ರದಲ್ಲಿ ಹೊಸದಾಗಿ ಏನಲ್ಲ, ಕಂಟಿನ್ಯೂವೇಷನ್. ಆದರೆ ಮುಖ್ಯಮಂತ್ರಿ ಬದಲಾಗಿದ್ದಾರೆ. BJP ನೇತೃತ್ವದಲ್ಲಿ ಒಂದು ರಾಜ್ಯ ಸರ್ಕಾರ ಇದೆ. ಆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಪುಂಡಪೋಕರಿಗೆ ಕಾನೂನು ಬಗ್ಗೆ ಎಷ್ಟು ಭಯ ಇದೆ ಅಂತಂದರೆ, ಕೇಂದ್ರ ಮಂತ್ರಿಯ ಮಗಳು, ದೇಶದ ಮೋದಿ ಸಂಪುಟದಲ್ಲಿ ಕೇಂದ್ರ ಮಂತ್ರಿಯಾಗಿರುವವರ ಮಗಳನ್ನೇ ಜಾತ್ರೆಯಲ್ಲಿ ಪುಂಡರು ಒಂದಷ್ಟು ಕಿರುಕುಳ ಕೊಡ್ತಾರೆ. ಕೇಂದ್ರ ಮಂತ್ರಿ ಮಗಳಾಗಿರೋದ್ರಿಂದ ಅವರಿಗೆ ರಕ್ಷಣೆಗಾಗಿ ರಕ್ಷಣಾ ಸಿಬ್ಬಂದಿನೂ ಇರ್ತಾರೆ. ಆ ಸಿಬ್ಬಂದಿಯು ಸಹ ಏನು ಮಾಡೋದಕ್ಕಾಗೋದಿಲ್ಲ. ಸಿಬ್ಬಂದಿಯ ವಿರುದ್ಧ ಕೂಡ ಆ ಗುಂಪು ತಿರುಗಿ ಬೀಳುತ್ತೆ. ಸ್ಥಳೀಯರನ್ನು ಗುಂಪು ಕಟ್ಕೊಂಡು ಸಿಬ್ಬಂದಿಯನ್ನೇ ಬೆದರಿಸಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇದು ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆಯ ಇವತ್ತಿನ ಗತಿ ಸ್ಥಿತಿ. ಸೊ ಏನಿದು ವಿಚಾರ ಅಂತಂದರೆ, ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತಹ ರಕ್ಷಾ ಖಡಸೆ ಅನ್ನುವಂಥವರ ಮಗಳು ಮೇಡಮು ಕೇಂದ್ರದಲ್ಲಿ ಮಂತ್ರಿ, ಮೋದಿಯವರ ಸಂಪುಟದ ಮಂತ್ರಿಯವರು. ಅವರ ಮಗಳು ಜಾತ್ರೆಗೆ ಹೋಗಿದ್ದಾರೆ. ಯಾವ ಜಾತ್ರೆ? ಮಹಾಶಿವರಾತ್ರಿ ಜಾತ್ರೆ. ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಂತಹ ಮಹಾಶಿವರಾತ್ರಿ ಜಾತ್ರೆಗೆ ಆ ಮಗುವಿನ ಜೊತೆಯಲ್ಲಿ ಮಗುವಿನ ಸ್ನೇಹಿತರು ಹೋಗಿದ್ದಾರೆ. ಜೊತೆಗೆ ಕೇಂದ್ರ ಮಂತ್ರಿಯ ಮಗಳಲ್ವಾ, ಒಂದಷ್ಟು ರಕ್ಷಣೆಗೆ ಅಂತ ಕೇಂದ್ರ ಮಂತ್ರಿಯ ಸಿಬ್ಬಂದಿನೇ ಹೋಗಿದ್ದಾರೆ. ಆ ಸಿಬ್ಬಂದಿ ಇರುವಾಗಲೇ ಒಂದು ಗುಂಪು ಅಲ್ಲಿಗೆ ಬರುತ್ತೆ. 7-8 ಜನರ ಗುಂಪು, ಪುಂಡರ ಗುಂಪು, ಪರೋಡಿ ಪೊರ್ಕಿ ಹುಡುಗರು ಆ ಹೆಣ್ಣು ಮಕ್ಕಳನ್ನು ಕಿಂಡಲ್ ಮಾಡೋದು, ಅವರಿಗೆ ಅಡ್ಡಗಟ್ಟೋದು, ಅವರ ಕೈ ಹಿಡಿಯೋದು ಎಲ್ಲವನ್ನೂ ಸಹ ಮಾಡ್ತಾರೆ. ಅದಕ್ಕೆ ಆ ರಕ್ಷಣಾ ಸಿಬ್ಬಂದಿ ಪ್ರತಿರೋಧ ಒಡ್ಡುತ್ತಾರೆ, ಅವರ ವಿರುದ್ಧ ನಿಂತ್ಕೊಳ್ತಾರೆ. ಆದರೆ ಅಲ್ಲಿ ಆ ಹುಡುಗರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಅಲ್ಲಿನ ಸ್ಥಳೀಯರಾಗಿರೋದ್ರಿಂದ ಒಂದು 20 ಜನರನ್ನು ಸೇರಿಸ್ಕೊಳ್ತಾರೆ, ಯುವಕರನ್ನು. ಆ 20 ಜನ ಸೇರ್ಕೊಂಡಿದ್ದ ತಕ್ಷಣ ರಕ್ಷಣಾ ಸಿಬ್ಬಂದಿನೇ ಏನೂ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೈಲೆಂಟಾಗಿ ಹೊರಟು ಬರಬೇಕಾಗತ್ತೆ. ಆ ನಂತರ ಆ ವಿಚಾರವನ್ನು ಮಗಳು ತಾಯಿಗೆ ತಿಳಿಸ್ತಾರೆ. ರಕ್ಷಾ ಖಡಸೆ ಕೇಂದ್ರ ಮಂತ್ರಿ ಆಕೆಗೆ, ಅಮ್ಮ ಹೀಗಾಯಿತು, ನಿನ್ನೆ ರಾತ್ರಿ ನಾವು ಶಿವರಾತ್ರಿಯ ಉತ್ಸವಕ್ಕೆ ಹೋಗಿದ್ವಿ, ಅಲ್ಲಿ ಈ ರೀತಿಯಾದಂತಹ ಘಟನೆ ಆಯಿತು. ಅವರು ನಿನ್ನೆ ಮಾತ್ರ ಅಲ್ಲ, ಕಳೆದ ತಿಂಗಳು 24ನೇ ತಾರೀಕು ಸಹ ನಮ್ಮನ್ನು ಇದೇ ರೀತಿ ನಡು ರಸ್ತೆಯಲ್ಲಿ ಕಿರುಕುಳ ಕೊಟ್ಟಿದ್ದರು ಅಂತ ಮಗು ಹೇಳುತ್ತೆ. ಅದರ ಆಧಾರದ ಮೇಲೆ ಮೈಕೈ ನಗರ್ ಪೊಲೀಸ್ ಠಾಣೆಯಲ್ಲಿ ಕೇಂದ್ರ ಮಂತ್ರಿ ಖುದ್ದಾಗಿ ಹೋಗಿ ದೂರನ್ನು ದಾಖಲಿಸಿ ಬರ್ತಾರೆ. 6 ಜನ ಹುಡುಗರ ಹೆಸರು ಸಮೇತ ದೂರನ್ನು ದಾಖಲಿಸ್ತಾರೆ. ಅದರಲ್ಲಿ ಒಂದು ಹುಡುಗ ಅಪ್ರಾಪ್ತ ಹುಡುಗ ಬೇರೆ. ಆ 6 ಜನರ ಹೆಸರು ಕಿರಣ್ ಮಾಲಿ, ಅನುಜ್ ಪಾಟೀಲ್, ಅನಿಕೇತ್ ಬೋಯ್, ಪಿಯೂಷ್ ಮೋರೆ, ಸಾಹಮ್ ಕೋಲಿ, ಸಚಿನ್ ಅನ್ನುವಂತಹ ಹುಡುಗರು. ಈ ಪುಂಡ ಹುಡುಗರು ಯಾವುದೇ ಭಯ ಇಲ್ಲ. ಕೇಂದ್ರ ಮಂತ್ರಿಯ ಮಗಳು ರಕ್ಷಣಾ ಸಿಬ್ಬಂದಿ ಜೊತೆಯಲ್ಲಿದ್ದಾರೆ, ಆದರೂ ಸಹ ಕೇರ್ ಮಾಡಿಲ್ಲ, ಕಿರುಕುಳ ಕೊಟ್ಟಿದ್ದಾರೆ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಈ ಪ್ರಕರಣದ ಬಗ್ಗೆ ಕೇಳಿದಾಗ ಹೇಳ್ತಾರೆ, ಆ ಹುಡುಗರೆಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರು, ಹಾಗಾಗಿ ಆ ರೀತಿ ಆಗಿದೆ ಅಂತ ಹೇಳ್ತಾರೆ. ಎಂಥ ಬಾಲಿಶ ಅಥವಾ ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಅಂತ ನೋಡಿ. ಆದರೆ ಅಲ್ಲಿನ SP ಹೇಳ್ತಾರೆ, ಆ ರೀತಿ ಏನಿಲ್ಲ, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದವರಲ್ಲ ಅಂತ ಮುಖ್ಯಮಂತ್ರಿ ಹೇಳೋದು. ಸೋ ವಾಟ್? ಸರಿ, ಮುಖ್ಯಮಂತ್ರಿ ಮಾತೇ ಒಪ್ಪೋದಾದರೆ, ಅವರು ರಾಜಕೀಯ ಪಕ್ಷದ ಹಿನ್ನೆಲೆ ಇರುವವರಾದರೆ ಏನು ಬೇಕಾದ್ರೂ ಮಾಡ್ಬೋದು ಹೆಣ್ಮಕ್ಳನ್ನ. ಅದರಲ್ಲೂ ಕೇಂದ್ರ ಮಂತ್ರಿಯ ಮಗಳನ್ನೇ ಹಾಗೆ ಮಾಡ್ತಾರೆ ಅಂದರೆ, ಸಾಮಾನ್ಯ ಜನರ ಹೆಣ್ಣುಮಕ್ಕಳ ಕಥೆ ಏನು? ಕೇಂದ್ರ ಮಂತ್ರಿಯ ಮಗಳು, ಮೋದಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿರುವವರ ಮಗಳಿಗೆ ಈ ಪರಿಸ್ಥಿತಿ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಆದರೆ ಮುಖ್ಯಮಂತ್ರಿ ಈ ರೀತಿ ಹೇಳ್ತಾರೆ. ಅವರು ಯಾವುದೋ ರಾಜಕೀಯ ಪಕ್ಷದ ಹಿನ್ನೆಲೆ ಇರೋ ಹುಡುಗರು. SP ಹೇಳ್ತಾರೆ, ಆ ರೀತಿ ನಮಗೆ ಯಾವುದೂ ಕೂಡ ನಮ್ಮ ತನಿಖೆಯಿಂದ ಕಂಡು ಬಂದಿಲ್ಲ. ಒಂದು ಅಪ್ರಾಪ್ತ ಹುಡುಗನನ್ನು ಪ್ಲಸ್ ಇನ್ನೊಬ್ಬನನ್ನು ಬಂಧಿಸಿದ್ದೀವಿ, ಮಿಕ್ಕವರನ್ನು ಸಹ ನಾವು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಏನು ಬೇಕಾದರೂ ಇರುತ್ತೆ. ಒಂದು ಕಡೆ ಸುರಕ್ಷತೆ ಇರುತ್ತೆ, ಅಭಿವೃದ್ಧಿ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಎಲ್ಲ ಇರುತ್ತೆ. ಶಿವರಾತ್ರಿಯ ಉತ್ಸವದಲ್ಲಿ ಕೇಂದ್ರ ಮಂತ್ರಿಯ ಮಗಳಿಗೆ ರಕ್ಷಣೆ ಇರಲ್ಲ. ರಕ್ಷಣಾ ಸಿಬ್ಬಂದಿ ಇದ್ದರೂ ಸಹ ಪುಂಡಪೋಕರುಗಳು ಕಿರುಕುಳ ಕೊಡ್ತಾರೆ, ಅಡ್ಡಗಟ್ಟುತ್ತಾರೆ. ಇದನ್ನು ಯಾವ ವ್ಯವಸ್ಥೆ ಅಂತ ಕರೆಯೋದು? ಏನು ವ್ಯವಸ್ಥೆ ಅಂತ ಕರೆಯೋದು? ಉತ್ತರ ಪ್ರದೇಶ, ಬಿಹಾರದಲ್ಲಿ ಇಂತಹ ಸುದ್ದಿಗಳನ್ನು ಆಗಾಗ ಕೇಳ್ತೀವಿ.
ಆದರೆ ಮಹಾರಾಷ್ಟ್ರದಂಥ ರಾಜ್ಯದಲ್ಲಿಯೂ ಸಹ ಈ ರೀತಿ ನಡೆಯುತ್ತೆ ಅಂತಂದರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಒಬ್ಬರಿಗೊಬ್ಬರು ಮುನ್ಸ್ಕೊಂಡಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಏಕನಾಥ್ ಶಿಂದೆ ಮಾತೆತ್ತಿದ್ರೆ ನನಗೆ ಸರ್ಕಾರ ಉರುಳಿಸುವ ಅನುಭವ ಇದೆ ಅಂತ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ನನ್ನನ್ನು ಈಸಿಯಾಗಿ ತಗೊಳ್ಬೇಡಿ, ನನಗೆ ಸರ್ಕಾರವನ್ನು ಕೆಡುವಂತಹ ಅನುಭವ ಇದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಏಕನಾಥ್ ಶಿಂದೆ. ಈ ಹಗ್ಗ ಜಗ್ಗಾಟದಲ್ಲಿ ಅವರು ಇರಬೇಕಾದ್ರೆ ಪೊಲೀಸ್ ವ್ಯವಸ್ಥೆ ಏನಾಗುತ್ತೆ, ಕಾನೂನು ಸುವ್ಯವಸ್ಥೆ ಏನಾಗುತ್ತೆ? ಈ ರೀತಿಯೇ ಆಗುತ್ತೆ. ಅದು ಕೇಂದ್ರ ಮಂತ್ರಿಯ ಮಗಳಿಗೆ ಈ ರೀತಿ ಅನುಭವ ಆಗಿತ್ತು ಅಂದರೆ ಅದೇ ಜಾತ್ರೆಯಲ್ಲಿ ಇಂತಹ ಪುಂಡಪೋಖರಿಗಳು ಸಾಮಾನ್ಯ ಜನರ ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಯಾವೆಲ್ಲ ರೀತಿಯಲ್ಲಿ ಕಿರುಕುಳ ಕೊಟ್ಟಿರಬಹುದು ಹಾಗೂ ನಾವು ನೋಡಬೇಕಲ್ವ. ಕೇಂದ್ರ ಮಂತ್ರಿಯ ಮಗಳು, ಅವ್ರಿಗೆ ಬಾಡಿ ಗಾರ್ಡ್ಸ್ ಥರ ಇದ್ದಾರೆ, ರಕ್ಷಣಾ ಸಿಬ್ಬಂದಿ ಇದೆ, ಅಷ್ಟಿದ್ದು ಈ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಅಂತಂದರೆ ಏನೂ ಇಲ್ಲದೆ ಬಂದಿರುವಂತಹ ಜನಗಳ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು, ಸ್ವತಃ ಮಹಿಳೆಯರು ಯಾವ್ಯಾವ ಅನುಭವಗಳನ್ನು ಅನುಭವಿಸಿದಾರೋ ಗೊತ್ತಿಲ್ಲ. ಆದರೆ ಅದರ ಬಗ್ಗೆ ಮಾತನಾಡೋ ಹಾಗಿಲ್ಲ. ಮಾತಾಡಿದ್ರೆ ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು ಅಂತ ಪಟ್ಟ ಕಟ್ತಾರೆ. ಗೋಧಿ ಮಾಧ್ಯಮಕ್ಕೆ ಇದೆಲ್ಲ ಸುದ್ದಿನೇ ಅಲ್ಲ. ಯಾಕಂದರೆ BJPಗೆ ಅವಮಾನ ಆಗತ್ತೆ, ಮೋದಿಗೆ ಅವಮಾನ ಆಗತ್ತೆ ಅಂತಹ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಲ್ಲ. ಅದು ಅವರ ಒಂದು ಅಲಿಖಿತವಾದಂತಹ ಆದೇಶ ಗೋಧಿ ಮಾಧ್ಯಮಗಳಿಗೆ. ಹಾಗಾಗಿ ದೊಡ್ಡ ಮಾಧ್ಯಮಗಳು ಯಾವುದು ಸಹ ಇದ್ರ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಒನ್ ಲೈನ್ ಸ್ಟೋರಿ ಅಂತೂ ಮಾಡ್ತಾರೆ, ಒನ್ ಲೈನ್ ಸ್ಟೋರಿ ಮಾಡಿ ಅದನ್ನು ಅಲ್ಲಿಗೆ ಮುಚ್ಚಾಕ್ತಾರೆ. ಆದರೆ ಸ್ವತಃ ಕೇಂದ್ರ ಮಂತ್ರಿನೇ ಹೇಳ್ತಾರೆ, ಕೇಂದ್ರ ಮಂತ್ರಿಯ ಮಗಳಾಗಿರುವ ನನ್ನ ಮಗಳಿಗೆ ಈ ಪರಿಸ್ಥಿತಿ ಅಂದರೆ ಸಾಮಾನ್ಯ ಜನರ ಗತಿ ಏನು ಅಂತ ಸ್ವತಃ ಮೋದಿ ಸಂಪುಟದ ಮಂತ್ರಿ ಮಹಾರಾಷ್ಟ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಇದು ಮಹಾರಾಷ್ಟ್ರದ ಸದ್ಯದ ಪರಿಸ್ಥಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.